ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಶುಭ ಕಾರ್ಯಗಳಿಗೆ ಪ್ರಯಾಣ ಮಾಡುವಾಗ ಯಾವ ಲಗ್ನದಲ್ಲಿ, ಯಾವ ವಾರ, ಯಾವ ನಕ್ಷತ್ರದಲ್ಲಿ ಪ್ರಯಾಣ ಮಾಡಿದರೆ ಕಾರ್ಯ ಯಶಸ್ಸು ಆಗುವುದು, ಕಾರ್ಯಫಲ ಸಿದ್ಧಿಸುವುದು, ಶುಭ ಫಲ ನೀಡುವುದು ಎಂಬುದನ್ನು ತಿಳಿಸಲಾಗಿದೆ. ಹಾಗೂ ಆಕಸ್ಮಿಕವಾಗಿ ಅನಿವಾರ್ಯ ಸಂದರ್ಭದಲ್ಲಿ ಪ್ರಯಾಣ ಮಾಡಬೇಕಾದರೆ ಯಾವ ದೇವರನ್ನು ನೆನಪಿಗೆ ತಂದುಕೊಂಡು ಹೋಗಬೇಕು ಎಂಬುದನ್ನು ಸಹ ತಿಳಿಸಲಾಗಿದೆ. ವಾರದ ಪ್ರಕಾರ ಪ್ರಯಾಣ ಮಾಡಿ ಕಾರ್ಯಸಿದ್ಧಿಯಾಗಬೇಕಾದರೆ ಈಗ ಹೇಳಿರುವ ವಾರದಲ್ಲಿ ನಿಮ್ಮ ಕೆಲಸಕ್ಕೆ ಆಗಬೇಕಾದ ದಿಕ್ಕನ್ನು ನೋಡಿ ಆ ವಾರ ಹೋಗುವುದು. ಸೋಮವಾರ ಶನಿವಾರ ದಕ್ಷಿಣ ದಿಕ್ಕಿಗೆ ಹೋದರೆ ಧನಲಾಭ, ಬರಬೇಕಾದ ಸಾಲ ವಾಪಸ್ಸು ಬರುವುದು. ಮಂಗಳವಾರ ಪೂರ್ವ ದಿಕ್ಕಿಗೆ ಹೋದರೆ ಲಾಭ, ಭೂಮಿಗೆ ಸಂಬಂಧಪಟ್ಟ ಜಮೀನು, ಮನೆ, ಮೂಲ ಮಾರಾಟದಿಂದ ಬರುವ ಹಣಕಾಸು ಸುಲಭವಾಗಿ ಬರುವುದು. ಬುಧವಾರ ಮತ್ತು ಗುರುವಾರ ಪಶ್ಚಿಮ ದಿಕ್ಕಿಗೆ ಹೋದರೆ ಕಾರ್ಯ ಸಿದ್ಧಿಯಾಗುವುದು, ವ್ಯಾಪಾರದಲ್ಲಿ ಲಾಭ, ಹಿರಿಯರಿಂದ ಹಣಕಾಸು ಬರುವುದು. ಭಾನುವಾರ ಶುಕ್ರವಾರ ಉತ್ತರ ದಿಕ್ಕಿಗೆ ಹೋದರೆ ಧನಲಾಭ, ಹಲವು ವಿಧದಲ್ಲಿ ಹಣಕಾಸು ಬರುವುದು. ಇನ್ನು ನಕ್ಷತ್ರಗಳ ಪ್ರಕಾರ ಪ್ರಯಾಣ ಮಾಡಿದರೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುವುದು. ಪುಷ್ಯ, ಹಸ್ತ, ಅಶ್ವಿನಿ, ಪುನರ್ವಸು, ಮೃಗಶಿರ, ರೇವತಿ, ಉತ್ತರಭಾದ್ರ, ಉತ್ತರಾಷಾಢ, ಶತಭಿಷ, ಮೂಲ, ಅನುರಾಧ, ಶ್ರವಣ ನಕ್ಷತ್ರದಲ್ಲಿ ಪ್ರಯಾಣ ಮಾಡುವುದರಿಂದ ನಿಮ್ಮ ಕಾರ್ಯ ಯಶಸ್ವಿಯಾಗುವುದು, ಕಾರ್ಯ ಸಿದ್ಧಿಯಾಗುವುದು. ಹಾಗೆ ಇನ್ನು ಲಗ್ನಗಳ ಪ್ರಕಾರ ನೋಡುವುದರಿಂದ ಮೇಷ, ಕಟಕ, ತುಲ, ಮಕರ ಲಗ್ನದಲ್ಲಿ ಕೂಡ ಪ್ರಯಾಣ ಮಾಡುವುದರಿಂದ ಹೋದ ಕಾರ್ಯ ಯಶಸ್ಸು ಆಗುವುದು. ಇನ್ನು ಅನಿವಾರ್ಯ ಸಂದರ್ಭದಲ್ಲಿ ಶುಭ ಕಾರ್ಯಗಳಿಗೆ ಪ್ರಯಾಣ ಮಾಡಬೇಕಾದ ಪರಿಸ್ಥಿತಿ ಇದ್ದು, ದಿನ, ವಾರ, ನಕ್ಷತ್ರ, ದಿಕ್ಕು ಅಶುಭವಾಗಿದ್ದರೆ ಶ್ರೀ ಶನೀಶ್ವರ ಸ್ವಾಮಿ ಅಥವಾ ಕುಲದೇವರು ಅಥವಾ ದುರ್ಗಾ ದೇವಿಯನ್ನು ಅಥವಾ ಶ್ರೀ ಗಣೇಶನನ್ನು ಪೂಜಿಸಿ ಅಥವಾ ನೆನೆದು 1 ನಿಮಿಷ ನಿಂತು ಪ್ರಯಾಣ ಮಾಡುವುದು ಶುಭಕರ, ಯಶಸ್ಸು, ಶ್ರೇಯಸ್ಕರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.